ನೋಡಿ, ನಾವೊಂದು ಫುಡ್ ಸ್ಟ್ರೀಟ್ಗೆ ಹೋಗ್ತೀವಿ. ಅಲ್ಲಿ ಅನೇಕ ಫುಡ್ ಶಾಪ್ಸ್ ಇರುತ್ತೆ. ನಾವು ಪ್ರತಿ ಅಂಗಡಿ ಹತ್ರ ನಿಂತ್ಕೊಂಡು ಅದರಲ್ಲಿರೋ ಎಲ್ಲಾ ಐಟಮ್ಸು ತಿನ್ನಲ್ಲ, ಅದರಲ್ಲಿರೋ ಎಲ್ಲಾ ಸ್ನಾಕ್ಸು ಊಟ ತಿನ್ನಲ್ಲ. ನಮ್ಗೆ ಏನ್ ಬೇಕೋ ಅದಷ್ಟೇ ಚೂಸ್ ಮಾಡ್ತೀವಿ, ಎಷ್ಟು ಬೇಕೋ ಅಷ್ಟೇ ತಗೊಳ್ತೀವಿ. ನಮಗ್ ಗೊತ್ತು ತುಂಬಾ ತಿಂದ್ರೆ ನಮ್ಮ ಬಾಡಿ ಸಹಕರಿಸಲ್ಲ, ಹೆಲ್ತ್ ಇಶ್ಯೂ ಆಗುತ್ತೆ ಅಂತ. ಸೊ ಈ ತರ ಬೈ ಫಾಲೋಯಿಂಗ್ ಹೆಲ್ತಿ ಡಯಟ್ ವಿ ರೆಸ್ಪೆಕ್ಟ್ ಕಾಣಿಸೋ ಅಂತ ನಮ್ಮ ಬಾಡಿನ. ನಾವು ಹೇಗೆ ನಮ್ಮ ಬಾಡಿನ ರೆಸ್ಪೆಕ್ಟ್ ಮಾಡ್ತೀವೋ ಹಾಗೆ ನಮ್ಮ ಮೈಂಡ್ನ ರೆಸ್ಪೆಕ್ಟ್ ಮಾಡಬೇಕು ಅಲ್ವಾ? ಹೇಗೆ ಬಾಡಿ ಡಯಟ್ ತುಂಬಾ ಸೆಲೆಕ್ಟಿವ್, ನಮ್ಮ ಮೈಂಡ್ ಡಯಟ್ ಸಹ ಸೆಲೆಕ್ಟಿವ್ ಆಗಿರ್ಬೇಕು ಅಲ್ವಾ? ಹಾಗಾದ್ರೆ ನಾವು ಎಷ್ಟು ಇನ್ಫಾರ್ಮೇಶನ್ ಕನ್ಸ್ಯೂಮ್ ಮಾಡ್ತೀವಿ? ಕನ್ಸ್ಯೂಮ್ ಮಾಡುವಂತ ಇನ್ಫಾರ್ಮೇಶನ್ ಎಲ್ಲ ಯೂಸ್ಫುಲ್ಲಾ, ಕನ್ಸ್ಟ್ರಕ್ಟಿವಾ, ನಮಗೆ ಬೇಕಾಗಿರೋಂಥದ್ದ? ಯಾಕೆ ಮೈಂಡ್ ಅಥವಾ ಬ್ರೈನ್ ಹ್ಯಾಂಗ್ ಆಗ್ತಾ ಇದೆ? ಬೇಕಾಗಿರೋಂಥ ಇನ್ಫಾರ್ಮೇಶನ್ ರೈಟ್ ಟೈಮಲ್ಲಿ ಯಾಕೆ ನಮ್ಮ ಮೈಂಡ್ ನಿಂದ ನಾವು ಡೌನ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ? ನಾವು ಒಂದು ದಿವಸದಲ್ಲಿ ಬರೋಂಥ ಎಲ್ಲಾ ಇನ್ಫಾರ್ಮೇಶನ್ ಕನ್ಸ್ಯೂಮ್ ಮಾಡ್ತೀವಿ, ಅದಕ್ಕೆ ಫಿಲ್ಟರ್ ಇಲ್ಲ, ಯೂಸ್ಫುಲ್ ಯೂಸ್ಲೆಸ್ ಎಲ್ಲ. ಸೊ ಅದು ನಮ್ಮ ಮೈಂಡ್ನ ಎಲ್ಲಾ ಸ್ಪೇಸ್ನ ಆಕ್ಯುಪೈ ಮಾಡ್ತಾ ಇದೆ. ಮೈಂಡು ಅದರ ಟ್ರೂ ಕ್ವಾಲಿಟಿ, ರೈಟ್ ಥಾಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಕೊಡ್ತಾ ಇರುವಂತ ರಾ ಇನ್ಫಾರ್ಮೇಶನ್ ತುಂಬಾ ಡಿಸ್ಟ್ರಕ್ಟಿವ್ ಇದೆ, ಫಿಲ್ಟರ್ ಇಲ್ಲದೆ ಕನ್ಸ್ಯೂಮ್ ಮಾಡ್ತಾ ಇದೀವಿ. ನೋಡಿದಾದ್ಮೇಲೆ ಮೆಸೇಜ್ ಅಥವಾ ವಿಡಿಯೋನ ಡಿಲೀಟ್ ಮಾಡ್ತೀವಿ, ಅದಕ್ಕಿಂತ ಮುಂಚೆನೆ ನಮ್ಮ ಮೈಂಡು ಅದನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಮೈಂಡ್ ತುಂಬಾ ಟೈರ್ಡ್ ಆಗ್ತಾ ಇದೆ, ರೈಟ್ ಥಿಂಕಿಂಗ್ ಮಾಡ್ತಾ ಇಲ್ಲ, ಥಾಟ್ಸ್ ತುಂಬಾ ಯೂಸ್ಲೆಸ್ ಅಥವಾ ಲೋ ಎನರ್ಜಿ ಥಾಟ್ಸ್ ಆಗ್ತಾ ಇದೆ. ಸೊ ಥಾಟ್ಸ್ ಬೇರೆ ಆಗ್ತಿರೋದ್ರಿಂದ ಅದರ ಇಂಪ್ಯಾಕ್ಟ್ ಖಂಡಿತ ಬಾಡಿ ಮೇಲೆ ಆಗ್ತಾ ಇದೆ. ಸೊ ನಾವು ನಮ್ಮ ಬಾಡಿ ಮತ್ತೆ ಮೈಂಡ್ನ ಟೆಂಪಲ್ ತರ ಟ್ರೀಟ್ ಮಾಡಿ, ಬೇಕಾಗಿರೋದಷ್ಟೇ ಇನ್ಫಾರ್ಮೇಶನ್, ಬೇಕಾಗಿರೋದಷ್ಟೇ ನ್ಯೂಟ್ರಿಯೆಂಟ್ಸ್ ತಗೊಂಡ್ರೆ ನಮ್ಮ ಬಾಡಿನೂ ಸೇಫ್ ಆಗಿರುತ್ತೆ, ಮೈಂಡು ಸೇಫ್ ಆಗಿರುತ್ತೆ.